ಬಂಧನದ ಭೀತಿಯಲ್ಲಿದ್ದ ರೇವಣ್ಣಗೆ ಮತ್ತೆ ರಿಲೀಫ್. ಹೊಳೆ ನರಸೀಪುರ ಕೇಸ್ನಲ್ಲೂ ಮಾಜಿ ಮಂತ್ರಿಗೆ ಜಾಮೀನು. 5 ಲಕ್ಷ ಬಾಂಡ್, ಇಬ್ಬರ ಶ್ಯೂರಿಟಿ ಪಡೆದು ಬೇಲ್. ದಿನೇ ದಿನೇ ಕಾವೇರ್ತಾ ಇದೆ ಕೈ ದಳ ತಿಮಿಂಗಲ ಕದನ. ತಿಮಿಂಗಲ ನಿಮ್ಮ ಪಕ್ಕದಲ್ಲೇ ಇದೆ. ಪರಮೇಶ್ವರ್ಗೆ ಕುಮಾರಸ್ವಾಮಿ ತಿರುಗೇಟು. ಮಾಜಿ ಸಿಎಂಗೆ ಡಿಕೆಶಿ ಕೌಂಟರ್. ಪೆನ್ ಡ್ರೈವ್ ಕೇಸ್ ಸಿಬಿಐಗೆ ಕೇಳಿದ ಬಿಜೆಪಿಗೆ ಪ್ರಿಯಾಂಕ್ ಖರ್ಗೆ ತಿರುಗೇಟು. ಅಮಿತ್ ಶಾ ಕಡೆಯಿಂದ ಕೇಸ್ ಕ್ಲೋಸ್ ಮಾಡ್ತೀರಾ ಅಂತ ಟಾಂಟ್. ಸರ್ಕಾರ ಪತನದ ಮಾತನಾಡಿದ ಶೆಟ್ಟರ್ಗೆ ಮಧು ಬಂಗಾರಪ್ಪ ಪ್ರತಿದಾಳಿ. ಕೋವಿಶೀಲ್ಡ್ನಿಂದ ಮಾತ್ರವಲ್ಲ ಕೋವ್ಯಾಕ್ಸಿನ್ನಿಂದಲೂ ಅಡ್ಡ ಪರಿಣಾಮ. ಬನಾರಸ್ ವಿವಿ ಹೊಸ ಅಧ್ಯಯನದಲ್ಲಿ ಸ್ಫೋಟಕ ಸತ್ಯ ಬಯಲು. ಯುವ ಜನರಿಗೆ ಶ್ವಾಸಕೋಶದ ಸೋಂಕು ಸಾಬೀತು. ಈ ಬಾರಿ ದೇಶದಲ್ಲಿ ಬಿಜೆಪಿಗೆ ಸರಳ ಬಹುಮತವು ಅನುಮಾನ. ಚುನಾವಣಾ ತಜ್ಞ ಯೋಗೇಂದ್ರ ಯಾದವ್ ಪ್ರತಿಪಾದನೆ. ಜೂನ್ 4ರಂದು ಇಂಡಿ ಕೂಟ ಅಧಿಕಾರಕ್ಕೇರುವುದು ನಿಶ್ಚಿತ ಎಂದ ಕೇಜ್ರಿವಾಲ್.